ಪ್ರಿಯ ವೀಕ್ಷಕರೇ, ನಿಮ್ಮ ಮಲೆನಾಡ ತೊಟ್ಟಿಲು ಆಲ್ ಇನ್ ಒನ್ ಕನ್ನಡ ಚಾನಲ್ ಮತ್ತು ಕಿಂಗ್ ಆಫ್ ಕನ್ನಡಿಗ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕರುನಾಡ ಕುವರ ಡಾಕ್ಟರ್ ಚೇತನ್ ಶ್ರೀಶಾಂತ್. ಇವತ್ತಿನ ಸಂಚಿಕೆಯನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ ಅನ್ನು ಮೊದಲ ಬಾರಿಗೆ ನೋಡುತ್ತಾ ಇದ್ದೀರಿ, ಲೈಕ್ ಮಾಡಿ, ಕೆಳಗೆ ಇರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಳೆದ ಸಂಚಿಕೆಯಲ್ಲಿ ಛಾಯಾಗ್ರಾಹಕರ ನಿದ್ದೆಗೆಡಿಸಿದ ಕೆರೆಯ ಬಗೆಗಿನ ಮಾಹಿತಿಯನ್ನು ಹಂಚಿಕೊಂಡಿದ್ದೆ. ಹಿಂದಿನ ಸಂಚಿಕೆಯಲ್ಲಿ ಕಾಫಿನಾಡು, ಮಲೆನಾಡು, ಪ್ರವಾಸಿ ತಾಣಗಳ ತವರೂರು, ಗಿರಿಧಾಮಗಳ ರಾಣಿ ಎಂದು ಹೆಸರುವಾಸಿಯಾಗಿರುವ ಚಿಕ್ಕಮಗಳೂರು ಮತ್ತು ಸುತ್ತಮುತ್ತಲಿನ ಪ್ರವಾಸಿ ತಾಣಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇನೆ. ಕರ್ನಾಟಕದ ಪಶ್ಚಿಮ ಭಾಗದಲ್ಲಿರುವ ಅತಿ ಸುಂದರವಾದ ಪ್ರದೇಶವೆಂದರೆ ಅದು ಚಿಕ್ಕಮಗಳೂರು ಜಿಲ್ಲೆ. ಈ ಚಿಕ್ಕಮಗಳೂರು ಜಿಲ್ಲೆ ಕಾಫಿನಾಡು ಎಂದೇ ಪ್ರಸಿದ್ಧಿಯಾಗಿದೆ. ಈ ಜಿಲ್ಲೆ ಬರೀ ಕಾಫಿಗೆ ಮಾತ್ರ ಸೀಮಿತವಾಗಿರದೆ ಇಲ್ಲಿ ಅತಿ ಆಕರ್ಷಣೀಯ ಗಿರಿಧಾಮಗಳು, ಐತಿಹಾಸಿಕ ದೇವಾಲಯಗಳು, ವನ್ಯಜೀವಿಗಳು, ಸುಂದರವಾದ ಜಲತಾಣಗಳು, ನದಿ ಕೆರೆಗಳು ಜೊತೆಗೆ ಪ್ರಕೃತಿ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ. ಈ ತಾಣವನ್ನು ಬಹುಶಃ ಕರ್ನಾಟಕದ ಗಿರಿಧಾಮಗಳ ರಾಣಿ ಎಂದರೂ ತಪ್ಪಾಗಲಾರದು. ಏಕೆಂದರೆ ಇಲ್ಲಿ ಕಂಡುಬರುವ ಬೆಟ್ಟಗುಡ್ಡಗಳು ಕರ್ನಾಟಕದಲ್ಲಿ ಅತಿ ಎತ್ತರದ ಬೆಟ್ಟವೆಂಬ ಹೆಸರು ಗಳಿಸಿದೆ. ಎಲ್ಲೆಲ್ಲೂ ಕಾಫಿಯ ಸುಮಧುರ ಸುವಾಸನೆಯನ್ನು ಪಸರಿಸಿಕೊಂಡಿರುವ ಕರ್ನಾಟಕದ ಕಾಫಿನಾಡು ಬೆಂಗಳೂರಿನಿಂದ ಸುಮಾರು 250 ಕಿಲೋಮೀಟರ್ ದೂರದಲ್ಲಿದೆ. ನೀವು ಚಾರಣ ಪ್ರಿಯರಾಗಿದ್ದರೆ ಪ್ರಮುಖವಾಗಿ ಚಿಕ್ಕಮಗಳೂರಿನ ಅದ್ಭುತ ಗಿರಿಶಿಖರಗಳು ಮತ್ತು ಪ್ರೇಕ್ಷಣೀಯ ಸ್ಥಳಗಳನ್ನು ವೀಕ್ಷಿಸಿ ಚಾರಣಾನಂದವನ್ನು ಅನುಭವಿಸಬಹುದು. ಅದರಲ್ಲೂ ವಿಶೇಷವಾಗಿ ದೇವಿರಮ್ಮ ಬೆಟ್ಟದ ತಪ್ಪಲಿನಲ್ಲಿ ನೆಲೆಸಿರುವ ದೇವಿರಮ್ಮ ಸನ್ನಿಧಾನವು ವರ್ಷಕ್ಕೆ 1 ದಿನ ಮಾತ್ರ ಬೆಟ್ಟ ಹತ್ತಿ ದೇವಿ ದರ್ಶನ ಪಡೆಯುವ ವಿಶೇಷತೆಯನ್ನು ಹೊಂದಿದೆ. ಚಿಕ್ಕಮಗಳೂರಿನ ಪ್ರವಾಸ ಅಂದ ಕೂಡಲೇ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲಾ ವಯಸ್ಸಿನವರು ಇಷ್ಟಪಟ್ಟು ಬರುವಂತಹ ಸ್ಥಳವಾಗಿದ್ದು, ಇಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ಪ್ರೇಕ್ಷಣೀಯ ಸ್ಥಳಗಳಿದ್ದು ಎಲ್ಲವನ್ನೂ ನೋಡಲು ಸಮಯದ ಮತ್ತು ರಜದ ಅಭಾವ ಇರುವುದರಿಂದ ಅವರವರ ಅಭಿರುಚಿಗೆ ತಕ್ಕಂತೆ ಈ ಸ್ಥಳಗಳನ್ನು 4 ಭಾಗಗಳಾಗಿ ವಿಂಗಡಿಸುತ್ತಿದ್ದೇವೆ. ಮೊದಲನೆಯದು ಜಲಪಾತಗಳು ಮತ್ತು ಕೆರೆಕಟ್ಟೆಗಳು, ಎರಡನೆಯದು ಗಿರಿಧಾಮಗಳು ಮತ್ತು ಬೆಟ್ಟಗುಡ್ಡಗಳು, ಮೂರನೆಯದು ಆಕರ್ಷಣೀಯ ಸ್ಥಳಗಳು ಮತ್ತು ಪ್ರಕೃತಿ ವನ್ಯಜೀವಿಗಳು, ನಾಲ್ಕನೆಯದು ಐತಿಹಾಸಿಕ ಸ್ಥಳಗಳು ಮತ್ತು ದೇವಸ್ಥಾನಗಳು. ಚಿಕ್ಕಮಗಳೂರಿನ ಕೆರೆಕಟ್ಟೆಗಳು ಮತ್ತು ಜಲಪಾತಗಳ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಸುಮಾರು 10ಕ್ಕಿಂತ ಹೆಚ್ಚು ಸುಂದರ ಕೆರೆಕಟ್ಟೆಗಳು ಮತ್ತು 15ಕ್ಕಿಂತ ಹೆಚ್ಚು ಜಲಪಾತಗಳಿವೆ. ಇಲ್ಲಿನ ಪ್ರಮುಖ ಪ್ರವಾಸಿ ಕೆರೆಗಳೆಂದರೆ ಅಯ್ಯನ ಕೆರೆ, ಹಿರೇಕೊಳಲೆ ಕೆರೆ, ಗಾಳಿ ಕೆರೆ, ಹೊನ್ನಮ್ಮನ ಹಳ್ಳ, ಮದಗದ ಕೆರೆ, ವಿಷ್ಣು ಸಮುದ್ರ ಕೆರೆ, ದೇವರ ಮನೆ ಕೆರೆ, ಲಕ್ಯ ಡ್ಯಾಂ, ಲಕ್ಕವಳ್ಳಿ ಡ್ಯಾಂ, ತಡಸ ಸೇತುವೆ ಮುಂತಾದವುಗಳು. ಮೊದಲನೆಯದು ಅಯ್ಯನ ಕೆರೆ. ಅಯ್ಯನ ಕೆರೆಯನ್ನು ದೊಡ್ಡ ಮದಗದ ಕೆರೆ ಎಂದು ಕೂಡ ಕರೆಯುತ್ತಾರೆ. ಈ ಕೆರೆಯು ಚಿಕ್ಕಮಗಳೂರಿನಿಂದ 30 ಕಿಲೋಮೀಟರ್ ದೂರವಿದ್ದು ಸಖರಾಯಪಟ್ಟಣದಿಂದ 6 ಕಿಲೋಮೀಟರ್ ದೂರವಿದೆ. ಇದು ಕರ್ನಾಟಕದ 2ನೇ ದೊಡ್ಡ ಕೆರೆಯಾಗಿದೆ. ಎರಡನೆಯದು ಹಿರೇಕೊಳಲೆ ಕೆರೆ. ಹಿರೇಕೊಳಲೆ ಸರೋವರವು ಸುಂದರವಾದ ಮಾನವ ನಿರ್ಮಿತ ಸರೋವರವಾಗಿದ್ದು ಚಿಕ್ಕಮಗಳೂರಿನಿಂದ 10 ಕಿಲೋಮೀಟರ್ ಮತ್ತು ಕೆಮ್ಮಣ್ಣುಗುಂಡಿಯಿಂದ 50 ಕಿಲೋಮೀಟರ್ ದೂರದಲ್ಲಿದೆ. ಮೂರನೆಯದು ಗಾಳಿ ಕೆರೆ. ಈ ಕೆರೆಯು ದತ್ತಪೀಠದ ಸಮೀಪವಿದ್ದು ನಿಸರ್ಗ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ. ಇಲ್ಲಿ ಅನೇಕ ಚಲನಚಿತ್ರಗಳ ಚಿತ್ರೀಕರಣವಾಗಿದ್ದು ಜೊತೆಗೆ ಕೆಂಚರಾಯ ಸ್ವಾಮಿಯ ದೇವಾಲಯ ಕೂಡ ಇದೆ. ನಾಲ್ಕನೆಯದು ಹೊನ್ನಮ್ಮನ ಹಳ್ಳ. ಈ ಜಲಪಾತವು ಮುಳ್ಳಯ್ಯನಗಿರಿ ಮತ್ತು ಬಾಬಾಬುಡನ್ಗಿರಿಗೆ ಹೋಗುವ ಮಾರ್ಗ ಮಧ್ಯೆ ಸಿಗುವ ಕೆರೆಯಾಗಿದ್ದು ಪ್ರವಾಸಕ್ಕೆಂದು ಬಂದವರು ಈ ಜಲಪಾತಕ್ಕೆ ಭೇಟಿ ನೀಡದೆ ಹೋಗುವ ಇತಿಹಾಸವೇ ಇಲ್ಲ. ಐದನೆಯದು ಮದಗದ ಕೆರೆ. ಈ ಕೆರೆಯು ಕಡೂರು ಮತ್ತು ಬೀರೂರು ಸಮೀಪದಲ್ಲಿದ್ದು ಇಲ್ಲಿನ ಜನರ ನೀರಿನ ಆಸರೆಯಾಗಿದೆ. ಮಾಯದಂತ ಮಳೆ ಬಂತಣ್ಣ ಮದಗದ ಕೆರೆಗೆ. ಈ ಕೆರೆಗೆ ಸಂಬಂಧಪಟ್ಟಂತ ಹಾಡು ಈಗಲೂ ಪ್ರಸಿದ್ಧವಾಗಿದ್ದು ಈ ಕೆರೆಗೆ ಸಾಕ್ಷಿಯಾಗಿದೆ. ಆರನೆಯದು ವಿಷ್ಣು ಸಮುದ್ರ ಕೆರೆ. ಈ ಕೆರೆಯು ಕಡೂರು ತಾಲೂಕಿನ ಕಸಬಾ, ಸಿಂಗಟಗೆರೆ, ಯಗಟಿ ಮತ್ತು ಪಂಚನಹಳ್ಳಿ ಹೋಬಳಿಗಳ ಅಚ್ಚುಕಟ್ಟು ಪ್ರದೇಶಗಳಿಗೆ ನೀರಿನ ಆಸರೆಯಾಗಿದೆ. ಕಡೂರು ತಾಲೂಕಿನ ಯಗಟಿ, ಮಲ್ಲಘಟ್ಟ, ಚಟ್ನಳ್ಳಿ ಕೆರೆಗಳಿಗೆ ನೀರುಣಿಸುವ ವಿಷ್ಣು ಸಮುದ್ರ ಕೆರೆಯು 554 ಹೆಕ್ಟೇರ್ ಪ್ರದೇಶದ ವಿಸ್ತೀರ್ಣದಲ್ಲಿ ತನ್ನ ಕಬಂದ ಬಾಹುವಿನಂತೆ ಚಾಚಿಕೊಂಡಿದೆ. ಲಕ್ಯ ಡ್ಯಾಂ. ಈ ಲಕ್ಯ ಡ್ಯಾಂ ಕುದುರೆ ಮುಖದ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದ್ದು ಸುಮಾರು 572 ಹೆಕ್ಟೇರ್ನಷ್ಟು ಭೂ ವಿಸ್ತೀರ್ಣವನ್ನು ಹೊಂದಿದೆ. ಈ ಡ್ಯಾಂನ ಸುತ್ತಮುತ್ತಲಿನ ಪ್ರದೇಶವು ರಮಣೀಯವಾಗಿದ್ದು ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ಈ ಅಣೆಕಟ್ಟು ಕಾಡಿನ ಮಧ್ಯದಲ್ಲಿದ್ದು ಭದ್ರಾ ನದಿಗೆ ಕಟ್ಟಲಾದ ಅಣೆಕಟ್ಟಾಗಿದೆ. ಇದರ ನಿರ್ಮಾಣವು 1994ರಲ್ಲಿ ಪೂರ್ಣಗೊಂಡಿದೆ.
ಎಂಟನೆಯದು ಲಕ್ವಳ್ಳಿ ಅಣೆಕಟ್ಟು. ಲಕ್ವಳ್ಳಿ ಅಣೆಕಟ್ಟು ಚಿಕ್ಕಮಗಳೂರು ಜಿಲ್ಲೆಯ ಲಕ್ವಳ್ಳಿ ಎಂಬ ಹಳ್ಳಿಯಲ್ಲಿ ನಿರ್ಮಿಸಲಾಗಿದ್ದು, ಇದರ ನಿರ್ಮಾಣ 1947ರಿಂದ 1965ರಲ್ಲಾಗಿದೆ. ಈ ಅಣೆಕಟ್ಟು ಕೃಷಿ ಹಾಗೂ ಜಲವಿದ್ಯುತ್ನ ಮೂಲ ಕಾರಣದಿಂದ ರೂಪುಗೊಂಡ ಸುಮಧುರ ಅಣೆಕಟ್ಟಾಗಿದೆ. ಒಂಬತ್ತನೆಯದು ತಡಸಾ ಸೇತುವೆ. ಈ ತಡಸಾ ಸೇತುವೆಯು ಬ್ರಿಟಿಷರ ಕಾಲದಲ್ಲಿ 1901ರಲ್ಲಿ ನಿರ್ಮಾಣವಾಗಿದ್ದು, ಇತಿಹಾಸ ಪ್ರಸಿದ್ಧ ಸೇತುವೆಯಾಗಿದೆ. ಇದು ಚಿಕ್ಕಮಗಳೂರಿನ ಎನ್ಆರ್ಪುರ ಎಂಬ ತಾಲೂಕಿನಲ್ಲಿದೆ. ಈ ಸೇತುವೆಯು ಎನ್ಆರ್ಪುರ ಹಾಗೂ ತರೀಕೆರೆಗೆ ಸಂಪರ್ಕ ಸಾಗಿಸುವ ಸೇತುವೆಯಾಗಿದೆ. ಕೊನೆಯದು ದೇವರಮನೆ ಕೆರೆ. ಈ ದೇವರಮನೆ ಕೆರೆ ಎಂಬುದು ಒಂದು ಐತಿಹಾಸಿಕ ಕೆರೆಯಾಗಿದ್ದು, 1400 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಇದು ಚಿಕ್ಕಮಗಳೂರು ಜಿಲ್ಲೆಯಿಂದ 53 ಕಿಲೋಮೀಟರ್ ದೂರವಿದ್ದು, ಮೂಡಿಗೆರೆಯಿಂದ 22 ಕಿಲೋಮೀಟರ್ ದೂರವಿದೆ. ಇಲ್ಲಿನ ಕೆರೆಯು ತುಂಬಾ ಪವಿತ್ರತೆಯಿಂದ ಕೂಡಿದ್ದು, ಈ ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಅನೇಕ ರೋಗ ರುಜಿನಗಳು ದೂರವಾಗುತ್ತದೆ ಎಂದು ನಂಬಲಾಗಿದೆ. ಇದಾಗಿತ್ತು ವೀಕ್ಷಕರೇ, ಚಿಕ್ಕಮಗಳೂರು ಮತ್ತು ಸುತ್ತಮುತ್ತಲಿನ ಪ್ರವಾಸಿ ತಾಣಗಳ ಕುರಿತಾದ ಮೊದಲ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಪ್ರಮುಖ ಜಲಪಾತಗಳ ಬಗ್ಗೆ ಮಾಹಿತಿ ನೀಡುತ್ತೇನೆ.